ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವ್ಯಾಪಾರದಲ್ಲಿ ಸಮಸ್ಯೆ ಆಗ್ತೈತೆ, ವ್ಯಾಪಾರ ಚೆನ್ನಾಗಿತ್ತು ಇವಾಗ ನಡೀತಾ ಇಲ್ಲ ಅನ್ನುವಂಥವ್ರು ಯಾರಾದರೂ ಇದ್ದೀರಾ? ಸರ್, ಮನೆ ಕಟ್ಟಬೇಕು ಅಂತ ಇದ್ದೀವಿ, ಅಥವಾ ಮನೆ ತಗೋಬೇಕು ಅಂತಿದ್ದೀವಿ, ಅಥವಾ ವ್ಯಾಪಾರವನ್ನು ದೊಡ್ಡದಾಗಿ ಮಾಡಬೇಕು ಅಂತಿದ್ದೀವಿ, ಲೋನಿಗೆ ಅಪ್ಲೈ ಮಾಡಿದ್ದೀವಿ. ಏನಕ್ಕೆ? ಲೋನಿಗೆ, ಸಾಲಕ್ಕೆ ಅಪ್ಲೈ ಮಾಡಿದ್ದೀವಿ, ಅಥವಾ ನನಗೆ ಬೇಕಾದಂಥ ವ್ಯಕ್ತಿ ಹತ್ರ ಸಾಲ ಕೇಳಿದ್ದೀವಿ, ಸಿಗ್ತಾ ಇಲ್ಲ. ಬ್ಯಾಂಕಿಂದ ಸಾಲ ಬರ್ತಾ ಇಲ್ಲ, ಲೋನ್ ಸಿಗ್ತಾ ಇಲ್ಲ, ಅಥವಾ ವ್ಯಕ್ತಿಗಳಿಂದ ನಮಗೆ ಸಾಲ ಸಿಗ್ತಾ ಇಲ್ಲ. ಕೆಲವೊಬ್ಬರಿಂದ ನಮಗೆ ಬೇಕಾಗಿರುವಂಥ ಅವಶ್ಯಕತೆಗೆ ಬೇಕಾಗಿರುವಂಥ ವಿಷಯಗಳು ನಡೀತಾ ಇಲ್ಲ. ಇದರಿಂದ ನಮ್ಮ ಜೀವನ ನಿಂತು ಹೋಗ್ತೈತೆ. ಅವ್ರು ಕೊಡ್ತಾ ಇಲ್ಲ, ಅದಕ್ಕಾಗಿ ನಮ್ಮ ಜೀವನ ನಿಂತು ಹೋಗ್ತೈತೆ. ಅವ್ರು ಕೊಟ್ಟರೆ ನಮ್ಮ ಕೆಲಸ ಆಗುತ್ತೆ ಅನ್ನುವಂಥ ವಿಚಾರಧಾರೆಯಲ್ಲಿ ಯಾರಿಗಾರು ಸಮಸ್ಯೆ ಇದ್ದರೆ, ಈ ಕೆಲಸ ಆದರೆ ನೋಡಿ ಸರ್ ನನ್ನ ಕೆಲಸ ಆಗುತ್ತೆ, ನನ್ನ ಕೆಲಸ ಆದರೆ ಈ ಕೆಲಸ ಆಗುತ್ತಲ್ಲ, ಈ ಕೆಲಸ ಆದರೆ ನನ್ನ ಕೆಲಸ ಆಗುತ್ತೆ ಸರ್, ಇವ್ರು ಹ್ಞೂ ಅಂದ್ಬಿಟ್ರೆ ನನ್ನ ಕೆಲಸ ಆಗುತ್ತೆ ಸರ್, ಇವ್ರು ಸೈನ್ ಹಾಕ್ಬಿಟ್ರೆ ನನ್ನ ಕೆಲಸ ಆಗುತ್ತೆ ಸರ್, ಇವ್ರು ಪೇಮೆಂಟ್ ಮಾಡಿಬಿಟ್ರೆ ನನ್ನ ಕೆಲಸ ಆಗುತ್ತೆ ಸರ್, ಇವ್ರು ಓಕೆ ಅಂದ್ಬಿಟ್ರೆ ನನ್ನ ಕೆಲಸ ಆಗುತ್ತೆ. ಯಾರೋ ಒಬ್ಬರ ಮೇಲೆ ಡಿಪೆಂಡ್ ಆಗಿ ನನ್ನ ಕೆಲಸ ಆಗೋ ಥರ ಇದ್ದರೆ, ಅರ್ಥ ಆಯ್ತಾ ಇವಾಗ ಇದು ಕಾನ್ಸೆಪ್ಟ್ ಯಾಕೆ ಅಂತ? ಕಾರ್ಯಸಿದ್ಧಿ ಪರಿಹಾರ ತಾನೇ ಸರ್ ಇದು ಅಂದರೆ ಅಲ್ಲ. ಯಾರಾದರೂ ಒಬ್ಬರು ಎಸ್ ಅನ್ಬೇಕು. ಇವಾಗ ಬ್ಯಾಂಕ್ ಅವರು ಲೋನ್ ಸ್ಯಾಂಕ್ಷನ್ ಮಾಡಿದ್ರೆ ನಾನು ಮನೆ ತಗೋತೀನಿ, ಬ್ಯಾಂಕ್ ಅವ್ರು ಲೋನ್ ಸ್ಯಾಂಕ್ಷನ್ ಮಾಡಿದ್ರೆ ನಾನು ಜಮೀನು ತಗೋತೀನಿ, ಬ್ಯಾಂಕ್ ಅವ್ರು ಲೋನ್ ಸ್ಯಾಂಕ್ಷನ್ ಮಾಡಿದ್ರೆ ನಾನು ಹೈಯರ್ ಎಜುಕೇಷನ್ಗೆ ಹೋಗ್ತೀನಿ. ಗೊತ್ತಾಯ್ತಾ? ಇವಾಗ ಇಂಟರ್ವ್ಯೂನಲ್ಲಿ ನಾನು ಹೋಗಿ ಓಕೆ ಅಂತೇಳ್ಬಿಟ್ಟು GM ಅವ್ರು ಸೈನ್ ಹಾಕಿದ್ರೆ ನನಗೆ ಕೆಲಸ ಸಿಗುತ್ತೆ. ಗೊತ್ತಾಯ್ತಾ ಸರ್? ನಮ್ಮ MD ಅವ್ರು ಬಂದ್ಬಿಟ್ಟು ಸೈನ್ ಹಾಕಿದ್ರೆ ಅವ್ರು ಓಕೆ ಅಂದರೆ ನನಗೆ ಬಡ್ತಿ ಸಿಗುತ್ತೆ. ಅಂದರೆ ಯಾರೋ ಇನ್ನೊಬ್ಬರ ಮೇಲೆ ಡಿಪೆಂಡ್ ಇದ್ದೀರಾ, ಕರೆಕ್ಟಾ ಸರ್? ಗಂಡಿನ ಮನೆಯವರು ನೋಡ್ಕೊಂಡು ಹೋಗಿದ್ದಾರೆ, ಅವ್ರ ಕಡೆನಲ್ಲಿ ಅವ್ರು ಓಕೆ ಅಂದರೆ ನಮಗೆ ಮದುವೆ ಸೆಟ್ ಆಗುತ್ತೆ. ಇವಾಗ ಅರ್ಥ ಆಯ್ತಾ? ಇದು ಎಲ್ಲಿ ಪರಿಹಾರಗಳನ್ನ ಯಾವ ರೀತಿ ಮಾಡಬೇಕಂದ್ರೆ, ನಿಮ್ಮ ಒಂದು ಸಮಸ್ಯೆಗಳನ್ನ ನೀವು ಯೋಚನೆ ಮಾಡಿ ನೋಡಿ, ಕಮೆಂಟಲ್ಲಿ ಹಾಕಬೇಡಿ, ಯೋಚನೆ ಮಾಡಿ ನೋಡಿ. ನನ್ನ ಸಮಸ್ಯೆಗೆ ಯಾರಾದರೂ ಓಕೆ ಕೊಟ್ಟರೆ ನನ್ನ ಸಮಸ್ಯೆ ಪರಿಹಾರ ಆಗುತ್ತಾ, ಅಥವಾ ಖುದ್ದು ನಾನೇ ಓಕೆ ಕೊಟ್ಟರೆ ಸಮಸ್ಯೆ ಪರಿಹಾರ ಆಗುತ್ತೆ ಅಂದರೆ ಇದು ಅದಕ್ಕಲ್ಲ. ಇನ್ನೊಬ್ಬರ ಮೇಲೆ ನೀವು ಡಿಪೆಂಡ್ ಇದ್ದೀರಾ. ವ್ಯಾಪಾರದ ಕಥೆ ಏನು ಸರ್? ವ್ಯಾಪಾರ ಅಂದ್ರೆ ಏನು ಸರ್? ಕ್ಲೈಂಟ್ಸ್, ಕಸ್ಟಮರ್ಸ್ ಅಲ್ವಾ, ಗಿರಾಕಿ, ಯಾವ ಭಾಷೆನಲ್ಲಿ ಕರಿತೀವೋ ಆ ಥರ. ಅವ್ರು ಬಂದರೆ ತಾನೇ ಸರ್, ಅವ್ರು ಬಂದರೆ ತಾನೇ ನಮ್ಗೆ ಏನಾದರೂ ಒಂದು ಆಗ್ತಾ ಇರ್ತದೆ, ಕರೆಕ್ಟಾ? ಸೊ ಇಲ್ಲಿ ಅವರ ಮೇಲೆ ನಾವು ಡಿಪೆಂಡ್ ಆಗಿ ನಮ್ಮ ವ್ಯಾಪಾರ ನಿಂತಿರ್ತದೆ, ಕರೆಕ್ಟಾ? ಅವ್ರು ಬಂದೇ ಇಲ್ಲ, ಅವ್ರು ತಗೊಂಡೇ ಇಲ್ಲ, ಮುಗೀತು. ಆ ರೀತಿ ನೀವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದರೆ, ನಮ್ಮ ಅಪ್ಪ ಎಸ್ ಅಂದ್ಬಿಟ್ರೆ, ನಮ್ಮಮ್ಮ ಎಸ್ ಅಂದ್ಬಿಟ್ರೆ ಯಾವ ವಿಷಯಕ್ಕೆ ಅಂತ ನೀವು ನೆನ್ಪು ಮಾಡ್ಕೊಳ್ಳಿ, ಸರಿನಾ? ಮುಗೀತಾ? ಸೊ ಇದಕ್ಕೆಲ್ಲದಕ್ಕೂ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಬಿಲ್ವ ಮರ, ಬಿಲ್ವ ಗಿಡ ಅಥವಾ ಬಿಲ್ವ ಮರ ಯಾವ ರೀತಿ ಇರಬೇಕಾದ್ರೂ ಇರ್ಬೋದು, ಗಿಡವಾಗಿರ್ಬೋದು ಅಥವಾ ಮರವಾಗಿರ್ಬೋದು, ಅದರ ಸಮ್ಮುಖದಲ್ಲಿ ಅಥವಾ ಅದರ ಕೆಳಗಡೆ ಆಸೀನರಾಗಿ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಹನುಮಾನ್ ಚಾಲೀಸನ್ನು ಪಠಿಸೋದಕ್ಕೆ ಪ್ರಾರಂಭ ಮಾಡಿ. ನನ್ನ ಈ ಇಚ್ಛಿತ ಕಾರ್ಯ ಇಂಥದ್ದೇ ವಿಷಯ, ನಾನು ಇಂಥವ್ರು, ನನಗಿಂಥ ವಿಷಯನೇ ನಡಿಬೇಕು ಅಂತ ಹೇಳ್ಬಿಟ್ಟು ತಾವು ಹೇಳಿ ಸಂಕಲ್ಪವನ್ನು ಮಾಡಿ, ಅದಾದಮೇಲೆ ಪ್ರತಿದಿನ ಒಂದು ಸಲ, ಕನಿಷ್ಠ ಪಕ್ಷ 21 ದಿನಗಳ ಕಾಲ ಈ ಪ್ರಯೋಗವನ್ನು ಮಾಡಿ ನೋಡಿ. ನಿಮಗೆ ಇಚ್ಛಿತ ಕಾರ್ಯ ಯಾವ ಇಚ್ಛಿತ ವ್ಯಕ್ತಿ ಅಥವಾ ಸಂಸ್ಥೆ ಅಥವಾ ಎಲ್ಲಿಂದ ನಡಿಬೇಕೋ ಅವರಿಂದ ನಡೀತದೆ. ಗೊತ್ತಾಯ್ತಾ ವಿಷಯ? ಸೊ ಇದನ್ನು ನೀವು ಮಾಡಿ ನೋಡಿ. ಯಾಕಂದರೆ ಲಾಸ್ಟ್ ಟೈಮು ನಾವು ಒಂದು ವೀಡಿಯೋ ಹಾಕಿದಾಗ ಕೆಲವರು ಹೇಳಿದ್ರು, ಸರ್ ನಮ್ಮ ಕಡೆಯಿಂದ ಎಸ್ ಇರುತ್ತೆ, ಅವ್ರ ಕಡೆಯಿಂದ ಎಸ್ ಬರಲ್ಲ, ಅದಕ್ಕೇನು ಮಾಡಬೇಕು ಅಂತ. ನಿಮ್ಮ ಕಮೆಂಟ್ಸ್ನೂ ನಾನು ಓದಿದ್ದೀನಿ, ಪರಿಹಾರವನ್ನು ಕೊಟ್ಟಿದ್ದೀನಿ. ಸೊ ಈ ಪರಿಹಾರ ಇನ್ನೊಬ್ಬರಿಂದ ಕೆಲಸವಾಗೋದಕ್ಕಾಗಿ, ನಿಮ್ಮ ಕೆಲಸ ಇನ್ನೊಬ್ಬರು ಎಸ್ ಅಂದರೆ ನಿಮ್ಮ ಕೆಲಸ ಆಗುತ್ತೆ ಅಂದರೆ, ಸರ್ ಅವರೊಂದು ಅಪ್ರೂವಲ್ ಕೊಡಬೇಕು. ಸರ್ ಇವ್ರು ಟೆಂಡರ್ ಪಾಸ್ ಮಾಡಬೇಕು, ನಾನು ಕೊಟ್ಟಿದ್ದೀನಿ, ಬಟ್ ಟೆಂಡರ್ ಅವ್ರು ಪಾಸ್ ಮಾಡಬೇಕು, ಅಪ್ರೂವಲ್ ಅವ್ರು ಕೊಡಬೇಕು, ಕರೆಕ್ಟಾ? ನನ್ನ ಕೆಲಸ ಆಗುತ್ತೆ. ಈ ರೀತಿ ಇದ್ದಾಗ ಈ ಪ್ರಯೋಗವನ್ನು ನೀವು ಮಾಡಿ ನೋಡಿ, ಖಂಡಿತ ಎಲ್ರಿಗೂ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ.